ಹಾಯ್ ಹಲೋ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನೀವು ನೋಡ್ತಾ ಇದ್ದೀರಾ ಸಾಧಕರ ಮಾತು ಯೂಟ್ಯೂಬ್ ಚಾನೆಲ್. ಇವತ್ತಿನ ನಮ್ಮ ಸಾಧಕರು ಅತ್ಯಂತ ತುಂಬಾ ಕಿರಿಯ ಸಾಧಕರು. ಮೇ ಬಿ ಒಂದು 23 ವರ್ಷ ಇರ್ಬೋದು ಅವರಿಗೆ. ನಮ್ಮ ದಾವಣಗೆರೆಯ ಸೌಭಾಗ್ಯ ಅಂತ ಹೇಳ್ಬೋದು. ಅವರ ಹೆಸರು ಬಂದ್ಬಿಟ್ಟು ಕುಮಾರಿ ಸೌಭಾಗ್ಯ ಬೀಳಗಿಮಠ್ ಅಂತ ಹೇಳ್ಬಿಟ್ಟು ಯಾವುದೇ ಕೋಚಿಂಗ್ ಇಲ್ಲದೇನೆ ಸೆಕೆಂಡ್ ಅಟೆಂಪ್ಟಲ್ಲೇ UPSC ಎಕ್ಸಾಮ್ನ ಕ್ರ್ಯಾಕ್ ಮಾಡ್ತಾರೆ. UPSC ಮಾಡಬೇಕು ಅಂದರೆ ಡೆಲ್ಲಿಗೆ ಹೋಗಿ ಕುತ್ಕೊಂಡು ಓದಬೇಕು, ಅಲ್ಲೇ ಟ್ರೈನ್ ಆಗಬೇಕು, ಅಲ್ಲೇ ಕೋಚಿಂಗ್ ತಗೋಬೇಕು ಅನ್ನೋದೊಂದಷ್ಟು ಕಲ್ಪನೆ ಇದೆ ಜನಗಳ ಮೈಂಡಲ್ಲಿ. ಫಸ್ಟ್ ಅಟೆಂಪ್ಟ್ ನಿಮ್ದು ಆಗಲ್ಲ ಅಂದರೆ ಅಲ್ಲಿ ಒಂದು ಫೇಲ್ಯೂರ್ ಅಂತ ಕಾಣ್ತೀರಾ. ಆ ಫೇಲ್ಯೂರಿಂದ ಏನು ಪಾಠ ಕಲ್ತ್ರಿ ನೀವು? ಹಾಯ್ ಹಲೋ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನೀವು ನೋಡ್ತಾ ಇದ್ದೀರಾ ಸಾಧಕರ ಮಾತು ಯೂಟ್ಯೂಬ್ ಚಾನೆಲ್. ನಮ್ಮ ಸಾಧಕರ ಭೇಟಿ ಹೊರಗಡೆ ಎಲ್ಲೂ ಹೋಗಿಲ್ಲ, ನಮ್ಮ ದಾವಣಗೆರೆನಲ್ಲೇ ಇದೆ, ಆಂಜನೇಯ ಬಡಾವಣೆಯಲ್ಲಿ. ಇವತ್ತಿನ ನಮ್ಮ ಸಾಧಕರು ಅತ್ಯಂತ ತುಂಬ ಕಿರಿಯ ಸಾಧಕರು. ಮೇ ಬಿ ಒಂದು 23 ವರ್ಷ ಇರ್ಬೋದು ಅವರಿಗೆ. ನಾನು ಫಸ್ಟ್ ಯಾರು ಅಂತ ಹೇಳಿದೆ, ಫಸ್ಟ್ ನಾನು ರಿವೀಲ್ ಮಾಡಲ್ಲ ಅವರು ಯಾರು ಅಂತ ಹೇಳ್ಬಿಟ್ಟು. ನಾನು ಅವ್ರ ಬಗ್ಗೆ ಒಂದಷ್ಟು ಮಾತನ್ನ ಆಡಲೇಬೇಕು. ಆಮೇಲೆ ನಾನು ಇವತ್ತಿನ ಈ ಎಪಿಸೋಡನ್ನು ನಮ್ಮ ದಾವಣಗೆರೆ ಜನತೆಗೆ ಮತ್ತು ಗ್ರಾಮೀಣ ವಿದ್ಯಾರ್ಥಿಗಳಿಗೆ ಈ ಎಪಿಸೋಡನ್ನು ಅರ್ಪಣೆ ಮಾಡ್ತಾ ಇದ್ದೀವಿ. ನಮ್ಮ ದಾವಣಗೆರೆಯ ಸೌಭಾಗ್ಯ ಅಂತ ಹೇಳ್ಬೋದು. ಅವರ ಹೆಸರು ಬಂದ್ಬಿಟ್ಟು ಕುಮಾರಿ ಸೌಭಾಗ್ಯ ಬೀಳಗಿಮಠ್ ಅಂತ ಹೇಳ್ಬಿಟ್ಟು. ಬಟ್ ಇವರು ಬರೀ ಇವ್ರ ಹೆಸರು ಮಾತ್ರ ಸೌಭಾಗ್ಯ ಅಲ್ಲ, ನಮ್ಮ ದಾವಣಗೆರೆಯ ಇವರು ಸೌಭಾಗ್ಯ ಅಂತ ಹೇಳ್ಬೋದು. ಏಕೆಂದರೆ ಯಾವುದೇ ಕೋಚಿಂಗ್ ಇಲ್ಲದೇನೆ ಸೆಕೆಂಡ್ ಅಟೆಂಪ್ಟಲ್ಲೇ UPSC ಎಕ್ಸಾಮ್ನ ಕ್ರ್ಯಾಕ್ ಮಾಡ್ತಾರೆ. ಆಲ್ ಇಂಡಿಯಾನಲ್ಲಿ 101ನೇ ಸ್ಥಾನ ಪಡ್ಕೊಳ್ತಾರೆ ಮತ್ತು ನಮ್ಮ ಕರ್ನಾಟಕದಲ್ಲಿ ಮೊದಲ ರ್ಯಾಂಕ್ ಗಳಿಸ್ತಾರೆ. ಬನ್ನಿ ಇವರ ಮಾತುಗಳಲ್ಲೇ ನಾವು ಕೇಳೋಣ. ಇವರ UPSC ತಯಾರಿ ಹೇಗಿತ್ತು, ಮತ್ತು ಈಗ ನೆಕ್ಸ್ಟ್ ಗ್ರಾಮೀಣ ಪ್ರತಿಭೆಗಳು ತುಂಬ ಜನ ಇದ್ದಾರೆ, ಅಂದರೆ ತುಂಬ ಕನಸು ಕಟ್ಕೊಂಡಿರೋ ಅಂಥವ್ರು ಇದ್ದಾರೆ. ನಾವು UPSC ಅಟೆಂಡ್ ಮಾಡಬೇಕು, ಸಿದ್ಧತೆ ನಡೆಸಬೇಕು, ತಯಾರಿ ನಡೆಸಬೇಕು ಅಂಥ ಗ್ರಾಮೀಣ ವಿದ್ಯಾರ್ಥಿಗಳಿಗೆ ಮೇಡಮ್ ಕಡೆಯಿಂದಾನೆ, ನಮ್ಮ ಸೌಭಾಗ್ಯ ಮೇಡಮ್ ಕಡೆಯಿಂದಾನೆ ಒಂದಷ್ಟು ಟಿಪ್ಸ್ನ ಕೊಡಿಸೋಣ. ಬನ್ನಿ ನಮ್ಮ ಕಾರ್ಯಕ್ರಮಕ್ಕೆ ಸೌಭಾಗ್ಯ ಮೇಡಮ್ನ ಸ್ವಾಗತ ಮಾಡೋಣ. ಸೌಭಾಗ್ಯ ಮ್ಯಾಮ್ ಬಂದಾಯಿತು. ನಮ್ಮ ಸಾಧಕರ ಮಾತು ಕಾರ್ಯಕ್ರಮಕ್ಕೆ ಅವರನ್ನು ಸ್ವಾಗತ ಮಾಡೋಣ. ನಮ್ಮ ಸಾಧಕರ ಮಾತು ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ ಮ್ಯಾಮ್. ಥ್ಯಾಂಕ್ ಯು. ಮೊದಲನೇದಾಗಿ ಕಂಗ್ರ್ಯಾಚುಲೇಷನ್ಸ್ ನಿಮಗೆ ಕಂಗ್ರ್ಯಾಚುಲೇಷನ್ಸ್ ಅಂತ ಹೇಳೋದಕ್ಕಿಂತ ನಮಗೆ ತುಂಬ ಖುಷಿ. ಏಕೆಂದರೆ ನಮ್ಮ ದಾವಣಗೆರೆಯ ಒಬ್ಬ ವಿದ್ಯಾರ್ಥಿ ಇವತ್ತು ಒಂದು UPSC ಕ್ರ್ಯಾಕ್ ಮಾಡ್ತಾರೆ ಅಂತ ಅಂದರೆ ಸುಮ್ಮನೆ ಮಾತಲ್ಲ. ಇದು ನಮ್ಮೆಲ್ಲರ ಹೆಮ್ಮೆ, ನಿಮ್ಮ ಒಬ್ಬರಿಗೆ ಇಲ್ಲ, ನಮ್ಮೆಲ್ಲರ ಹೆಮ್ಮೆ. ಮ್ಯಾಮ್ ಫಸ್ಟ್ ಹೇಗಿದ್ದೀರಾ ಮ್ಯಾಮ್? ನಾನು ಚೆನ್ನಾಗಿದೆ. ಓಕೆ. ತುಂಬ ದಿನ 2 ತಿಂಗಳಾಯಿತು ನಿಮಗೆ ಪಾಪ. ಯಾಕಂದರೆ ನೆಕ್ಸ್ಟು ನಿಮ್ಮದು ಪ್ರೊಸೀಜರ್ ಇದ್ದೇ ಇರುತ್ತಲ್ಲ, ಇವಾಗ ರಿಸಲ್ಟ್ ಬಂದಾದಮೇಲೆ. ಸೊ ಅದನ್ನು ನೀವು ಫಾಲೋ ಮಾಡಲೇಬೇಕು. ಸೊ ಹಾಗಾಗಿ ನನ್ನ ಮೇನ್ ಇಂಟೆನ್ಷನ್, ನನ್ನ ಅಜೆಂಡಾ ಏನಪ್ಪ ಅಂದರೆ, ಗ್ರಾಮೀಣ ವಿದ್ಯಾರ್ಥಿಗಳು ತುಂಬ ಜನ ಕನಸು ಕಟ್ಕೊಂಡಿರ್ತಾರೆ. ಅಂದರೆ ಏನು ಅರಿದೇ ಇರೋ ವಯಸ್ಸಲ್ಲಿ ನಾನು ಒಂದು DC ಆಗಬೇಕು, UPSC ಎಕ್ಸಾಮ್ ಟ್ರೈನ್ ಮಾಡ್ಕೋಬೇಕು, ಆ ಥರದ್ದೆಲ್ಲ ಕನಸಿರುತ್ತೆ. ಅವ್ರಿಗೆ ಒಂದಷ್ಟು ಟಿಪ್ಸ್ ಕೊಡ್ಸೋಣ ನಿಮ್ಮ ಕಡೆಯಿಂದ ಅಂತ ಅಷ್ಟೇ ನಮ್ಮ ಕಾರ್ಯಕ್ರಮದ ಉದ್ದೇಶ. ಮ್ಯಾಮ್ ನಿಮ್ಮದು ಕನಸಾಗಿತ್ತಾ ನಾನು DC ಆಗಬೇಕು? ಯಾಕಂದರೆ ಕೆಲವರು ಹೇಳ್ತಾರೆ ಚಿಕ್ಕವರಿಂದ, ನೀನು ಏನಾಗ್ತೀಯ ಅನ್ನೋದು DC ಆಗ್ತೀನಿ ಅಂತ. ಆ ಥರದ್ದು ಏನಾದರೂ ಕನಸಿತ್ತಾ? ನನಗೂ ಬಾಲ್ಯದಿಂದಲೇ ನಾನು ಯಾವಾಗಲೂ DC ಆಗ್ತೀನಿ, IAS ಆಗ್ಬೇಕಂತಾನೆ ಹೇಳ್ತಾ ಇದ್ದೆ. ಅದು ಮತ್ತೆ ಯಾವತ್ತೂ ನೀವು ದೊಡ್ಡವರಾಗಾದ್ಮೇಲೆ ಚೇಂಜ್ ಆಗಲಿಲ್ಲ? ಇಲ್ಲ, ಮಧ್ಯದಲ್ಲಿ ಸ್ವಲ್ಪ ದಿನ ನೀಟ್ ಮಾಡ್ಬೇಕನ್ನಿಸ್ತು. ಅದಾದಮೇಲೆ ನಾನು ಗ್ರ್ಯಾಜುಯೇಷನ್ ಮಾಡಬೇಕಿದ್ರೆ MSc ಜೆನೆಟಿಕ್ಸ್ ಮಾಡಿ ಬ್ರೀಡರ್ ಆಗೋಣ ಅಂತ ಸ್ವಲ್ಪ ದಿನ ಮಟ್ಟಿಗೆ. ಆದರೆ UPSC IAS ಅನ್ನೋದೇ ಲೈಕ್ ನಂದು ಯಾವಾಗಲೂ ಮೈಂಡಲ್ಲಿ ಇದ್ದಿದ್ದದೆ. ಓಕೆ ಓಕೆ. ಇದು ಹೇಗೆ ಇತ್ತು ಮ್ಯಾಮ್ ನಿಮ್ಮದು ತಯಾರಿ, ಹೇಗೆ ನಡೀತಾ ಇತ್ತು? ಅಂದರೆ ನಾನು ನನ್ನ ಗ್ರ್ಯಾಜುಯೇಷನ್ ಜೊತೆಗೆ ಪ್ಯಾರಲಲ್ಲಿ ಮಾಡ್ಕೊಳ್ತಾ ಹೋದೆ. ಇದಕ್ಕಂತ ಮತ್ತೆ ಎಕ್ಸ್ಕ್ಲೂಸಿವ್ ಡಿಗ್ರಿ ಮುಗ್ದ ಮೇಲೆ ಕುತ್ಕೊಂಡಿಲ್ಲ ನಾನು. ಸೊ ನಂದು ಫಸ್ಟ್ ಇಯರಲ್ಲಿ ಅಷ್ಟು ಲೈಕ್ ನಮ್ಮದು 9 to 5 ಕ್ಲಾಸಸ್ ಇರೋದ್ರಿಂದ ಅಷ್ಟು ಟೈಮ್ ಸಿಗ್ತಿದ್ದಿಲ್ಲ. ಬಟ್ ಲಾಕ್ಡೌನ್ ಟೈಮಲ್ಲಿ ಎಲ್ಲ ಆನ್ಲೈನ್ ಆದಮೇಲೆ ನನಗೆ ಜಾಸ್ತಿ ಟೈಮ್ ಸಿಗ್ತಾ ಹೋಯಿತು. ಸೊ ಹಂಗೆ ನಮ್ಮ ಕಾಲೇಜಿನ ಈಗ ಅಸೋಸಿಯೇಟ್ ಪ್ರೊಫೆಸರ್ ಇದ್ದಾರೆ, ಡಾಕ್ಟರ್ ಅಶ್ವಿನಿ ಮೇಡಮ್ ಅಂತ. ಅವರು ನನಗೆ ಗೈಡೆನ್ಸು ಮೆಂಟರ್ಶಿಪ್ ಎಲ್ಲ ಮಾಡಿದರು. ಸೊ ಹಾಗಾಗಿ ನನಗೆ ಒಂದು ಸ್ವಲ್ಪ ಶಾರ್ಟೆಸ್ಟ್ ಜರ್ನಿ ಥರ. ನಿಮ್ಮ ಅವರ ಬಾಂಡಿಂಗ್ ಬಗ್ಗೆ, ಏಕೆಂದರೆ ನಾನು ಒಂದು 2-3 ಎಪಿಸೋಡಲ್ಲಿ ನೋಡಿದೆ. ನಾನು ಅಶ್ವಿನಿ ಮ್ಯಾಮ್ ಬಗ್ಗೆ ತುಂಬ ಹೇಳಿದ್ರಿ ನೀವು. ನಿಮ್ಮ ಅವರ ಬಾಂಡಿಂಗ್ ಬಗ್ಗೆ ಒಂದೆರಡು ಮಾತು. ಹೇಗೆ ಸ್ಟಾರ್ಟ್ ಆಯಿತು ನಿಮ್ಮದು ಅವ್ರದ್ದು ಜರ್ನಿ? ಅಂದರೆ ನಮ್ಮದು ಯೂತ್ ಫೆಸ್ಟ್ ಅಂತ ಎಲ್ಲ ಮಾಡ್ತಾರೆ, ಅದರಲ್ಲಿ ನಂದು ಯೂನಿವರ್ಸಿಟಿ ಬ್ಲೀವ್ ಆಗಿತ್ತು. ಆವಾಗ ಒಬ್ಬರು ಲೆಕ್ಚರರ್ ಈ ಥರ ಇವರೊಬ್ಬರು ಮೇಡಮ್ ಆಲ್ರೆಡಿ ಕ್ಲಿಯರ್ ಮಾಡಿದ್ದಾರೆ, ಅವ್ರನ್ನ ಹೋಗಿ ಭೇಟಿ ಮಾಡೋದು. ಸೊ ದಟ್ ವಾಸ್ ದ ಫಸ್ಟ್ ಮೀಟ್. ಅದಾದಮೇಲೆ ಲೈಕ್ ಎವ್ರಿ ಡೇ ಲಾಕ್ಡೌನ್ ಟೈಮಲ್ಲೆಲ್ಲ ಜಸ್ಟ್ ಕಾಲ್ ಮಾಡಿ ಹೇಳ್ತಾ ಇದ್ರು ಮ್ಯಾಮ್. ಅದಾದಮೇಲೆ ಲೈಕ್ ನಾವು ಅವ್ರ ಮನೆಗೆ ಶಿಫ್ಟ್ ಆದೆ 4th ಇಯರಲ್ಲಿ ಇದ್ದಾಗ. ಸೊ
ಇದೊಂಥರ ಲೈಕ್ ಆಸ್ ಎ ಟೀಚರ್ ಆಸ್ ಎ ಮೆಂಟರ್ ಅನ್ನೋದಕ್ಕಿಂತ ಕೈಂಡ್ ಆಫ್ ಮದರ್ಲಿ ಲವ್ ಯಾವಾಗಲೂ ಫ್ಯಾಮಿಲಿ ನಮ್ಮದು ಯಾವಾಗಲೂ. ಸೊ ಅವ್ರು ಇರೋದ್ರಿಂದ ನಿಮಗೆ ಕೋಚಿಂಗ್ ಬೇಡ ಅಂತ ಅನ್ನಿಸ್ತಾ, ಅಥವಾ ಅಂದರೆ ನಿಮಗೆ ಗೊತ್ತು ನಿಮ್ಮ ಕೆಪಾಸಿಟಿ ಏನು ಅಂತ ಹೇಳ್ಬಿಟ್ಟು ನಿಮಗೆ ಗೊತ್ತು, ಇಲ್ಲ ನಾನು ಹೋಗ್ತೀನಿ, ನನಗೆ ಯಾವುದೇ ಕೋಚಿಂಗ್, ಏಕೆಂದರೆ ಒಂದು ಅದು ತಪ್ಪು ಕಲ್ಪನೆನೋ ಅಥವಾ ವಾಸ್ತವನೋ ನಮ್ಗೆ ಗೊತ್ತಿಲ್ಲ. UPSC ಮಾಡಬೇಕು ಅಂದರೆ ಡೆಲ್ಲಿಗೆ ಹೋಗಿ ಕುತ್ಕೊಂಡು ಓದಬೇಕು, ಅಲ್ಲೇ ಟ್ರೈನ್ ಆಗಬೇಕು, ಅಲ್ಲೇ ಕೋಚಿಂಗ್ ತೊಗೋಬೇಕು ಅನ್ನೋದೊಂದಷ್ಟು ಕಲ್ಪನೆ ಇದೆ ಜನಗಳ ಮೈಂಡಲ್ಲಿ. ಅದಕ್ಕೋಸ್ಕರ ಕೇಳ್ತಾ ಇದ್ದೀನಿ ನಾನು. ಇದು ಕೋಚಿಂಗ್ ಲೈಕ್ ಇಂಡಿವಿಜುವಲ್ ಹೋಗುತ್ತೆ, ಕೆಲವೊಬ್ರಿಗೆ ಬೇಕು ಅನಿಸುತ್ತೆ, ಕೆಲವೊಬ್ರು ಸೆಲ್ಫ್ ಸ್ಟಡಿ ಮಾಡೇ ಮಾಡ್ತಾರೆ. ಲೈಕ್ ನನ್ನ ಇದರಲ್ಲಿ ನನಗೆ ಅಷ್ಟು ಇನ್ನೊಬ್ರು ಪಾಠ ಮಾಡಾದ್ಮೇಲೆ ನಾನು ಓದೋದಕ್ಕಿಂತ ನಂಗೆ ಅದು ಒಂಥರ ಲೈಕ್ ನಂದು ಟೈಮ್ ಸ್ಪ್ಯಾನ್ ಕಡಿಮೆ ಇದ್ದಿದ್ರಿಂದ, ಅಂದರೆ ಗ್ರ್ಯಾಜುಯೇಷನ್ ಜೊತೆ ಮಾಡ್ತಿದ್ದಿದ್ರಿಂದ ನಂಗೆ ಅಷ್ಟು ನೆಸೆಸರಿ ಅನಿಸಲಿಲ್ಲ. ಬಟ್ ಅವರು ಮೇಡಮ್ ನಂಗೆ ಯಾವಾಗಲೂ ಗೈಡ್ ಮಾಡ್ತಿರೋದ್ರಿಂದ ಮೇ ಬಿ ಅದನ್ನು ಒನ್ ಆಫ್ ದ ಫ್ಯಾಕ್ಟರ್ ಆಯಿತು. ಬಟ್ ಇಟ್ ಡಿಪೆಂಡ್ಸು, ಲೈಕ್ ಡೆಲ್ಲಿಗೆ ಹೋಗಬೇಕು, ಬ್ಯಾಂಗ್ಳೂರ್ಗೆ ಹೋಗಬೇಕು, ಹೈದ್ರಾಬಾದ್ಗೆ ಹೋಗಬೇಕು, ಇಟ್ಸ್ ಲೈಕ್ ಇಂಡಿವಿಜುವಲ್ ಮೈಂಡ್ ಸೆಟ್. ಇಲ್ಲ ಅಂದ್ರೂ ಸಹ ಮಾಡ್ಬೋದು. ಬಟ್ ತುಂಬ ಜನ ಲೈಕ್ ಆ ಒಂದು ಮಿತ್ ಅಥವಾ ಇಲ್ಯೂಷನಲ್ಲಿ ಇರ್ತಾರೆ, ಇಲ್ಲಿ ಹೋಗಿ ಆ ಥರ ಕೋಚಿಂಗ್ ಪಡೆದ್ರೇ ಮಾಡ್ಬೋದು ಅಂತ ಅಂದು. ಬಟ್ ಡಿಪೆಂಡ್ಸ್ ಅಲ್ಟಿಮೇಟ್ಲಿ. ಓಕೆ, ಫಸ್ಟ್ ಅಟೆಂಪ್ಟ್ ನಿಮ್ದು ಆಗಲ್ಲ ಅಂದರೆ ಅಲ್ಲಿ ಒಂದು ಫೇಲ್ಯೂರ್ ಅಂತ ಕಾಣ್ತೀರಾ. ಆ ಫೇಲ್ಯೂರಿಂದ ಏನು ಪಾಠ ಕಲ್ತ್ರಿ? ನಾನು ಎಲ್ಲಿ ತಪ್ಪು ಮಾಡ್ತಾ ಇದ್ದೀನಿ ಅಂತ ಗೊತ್ತಾಯ್ತಾ? ಡೆಫಿನೆಟ್ಲಿ. ಅಂದರೆ ಫಸ್ಟ್ ಅಟೆಂಪ್ಟ್ ನಂದು ಪ್ರಿಲಿಮ್ಸ್ ಆಗಿದ್ದಿಲ್ಲ. ಮೋರೆವರ್ ನನಗೆ ಅಷ್ಟು, ನಾನು 4th ಇಯರ್ ಇದ್ದೆ ಅವಾಗ, ನನಗೆ ಫೋಕಸ್ ಇನ್ ದ ಸೆನ್ಸ್ ನಮ್ಮದು ಡಿಗ್ರಿದು ಸೌತ್ ಇಂಡಿಯಾ ಟ್ರಿಪ್ ಆ ಥರ ಎಲ್ಲ ಆಯಿತು. ನಂಗೆ ಅಷ್ಟು ಆ್ಯಸ್ ಎನ್ UPSC ಸೀರಿಯಸ್ ಆಸ್ಪಿರೆಂಟ್ ಥರ ಕೊಡೋಕ್ಕಾಗಿದ್ದಿಲ್ಲ. ಬಟ್ ನಂಗೆ ಅದೇ ಎಕ್ಸಾಮ್ ಯಾವ ರೀತಿ ಫೇಸ್ ಮಾಡಬೇಕು, ಎಸ್ಪೆಷಲಿ ಪ್ರಿಲಿಮ್ಸ್ನ ಆ ಡೇ ಯಾವ ರೀತಿ ಎಕ್ಸಾಮ್ನ ಫೇಸ್ ಮಾಡಬೇಕು ಅನ್ನೋದು ಬಹಳ ಚೆನ್ನಾಗಿ ಕಲಿತೆ. ಮತ್ತು ಪ್ರಿಲಿಮ್ಸಲ್ಲಿ ಹಿಂಗೆ ನಾನು ಅಟೆಂಡ್ ಮಾಡಬೇಕು, ಸೊ ನಂದು ಮಿಸ್ಟೇಕ್ಸ್ ಕಡಿಮೆ ಆಗುತ್ತೆ ಅನ್ನೋದನ್ನ ಕಲಿತೆ. ಮ್ಯಾಮ್, ಆಮೇಲೆ ನೀವೊಂದು ಬದುಕಲು ಕಲಿ ಅಂತ ಹೇಳ್ಬಿಟ್ಟು ಒಂದು ಬುಕ್ ಬಗ್ಗೆ ಹೇಳ್ತೀರಾ. ಐ ಮೀನ್ ಬದುಕಲು ಕಲಿ ಅಂತ ಏನೋ ಬದುಕಲು ಕಲಿ ಅಂತ ಒಂದು ಬುಕ್ ಬಗ್ಗೆ ಹೇಳ್ತೀರಾ ಒಂದು ಇಂಟರ್ವ್ಯೂ ಅಲ್ಲಿ ನಾನು ನೋಡಿದೆ ನಿಮಗೆ. ಆ ಬುಕ್ ಬಗ್ಗೆ ಒಂದಷ್ಟು ಮಾತು. ಅಂದರೆ ಅದರಿಂದ ಏನು ಕಲಿತ್ರಿ? ಬದುಕಲು ಕಲಿಯಿರಿ ಪುಸ್ತಕದಲ್ಲಿ ಹಲವಾರು ಸಾಧಕರ ಒಂದು ಆಟೋಬಯೋಗ್ರಫಿ ಥರ ಅವ್ರ ಬಗ್ಗೆ ಲೈಕ್ ಇನ್ಸ್ಪೈರಿಂಗ್ ಸ್ಟೋರೀಸ್ ಇದೆ ಆ ಬುಕ್ಕಲ್ಲಿ. ಸೊ ಅದರಲ್ಲಿ ಲೈಕ್ ಇಟ್ಸ್ ಜಸ್ಟ್ ಲೈಕ್ ಗ್ರೇಟ್ ಎಕ್ಸಾಂಪಲ್ಸ್ ಎಲ್ಲ ಯಾವ ರೀತಿ ಲೀಡ್ ಮಾಡಿದ್ದಾರೆ ಅಂತ. ಅದರಲ್ಲಿ ಡೆಮೋಸ್ತಾನಿಸ್ ಅಂತ ಒಬ್ಬರು ಮಹಾನ್ ಮೇಧಾವಿ ಇರ್ತಾರೆ ಲೈಕ್ ಗ್ರೀಕ್ ಸಾಮ್ರಾಜ್ಯದಲ್ಲಿ. ಅವರು ಯಾವ ರೀತಿ ಅಂದರೆ ನಾರ್ಮಲ್ ಆಗಿ ಮಾತನಾಡೋದಕ್ಕೂ ಬರ್ತಿರ್ತಿಲ್ಲ, ತುಂಬ ತೊಡಗಿಸ್ತಾ ಇದ್ರು. ಅಂತ ಒಬ್ಬ ವ್ಯಕ್ತಿ ಯಾವ ರೀತಿ ಒಂದು ಜಗತ್ತಿನ ಅತ್ಯಂತ ದೊಡ್ಡ ಮೇಧಾವಿ ಆಗ್ತಾರೆ. ಈ ಥರ ಇದು ಜಸ್ಟ್ ಆನ್ ಎಕ್ಸಾಂಪಲ್. ಈ ಥರ ಎಲ್ಲ ಮಹಾನ್ ಸಾಧಕರು, ಥಾಮಸ್ ಅಲ್ವಾ ಎಡಿಸನ್ ಆಗಿರ್ಬೋದು, ಮಹಾತ್ಮ ಗಾಂಧೀಜಿ, ಈ ಥರ ನಮ್ಮ ಜಗತ್ತಿನಲ್ಲಿ ಇರುವಂಥ ಸಾಧಕರ ಬಗ್ಗೆ ಕೊಟ್ಟಿದ್ದಾರೆ. ಸೊ ಇಟ್ಸ್ ಜಸ್ಟ್ ಲೈಕ್ ಹೌ ಟು ಲೀಡ್ ಅ ಸಿಂಪಲ್ ಆ್ಯಂಡ್ ಗುಡ್ ಲೈಫ್. ಓಕೆ. ಆಮೇಲೆ ಮ್ಯಾಮ್ ಇನ್ನೊಂದು, ನಿಮ್ಮದು ತಯಾರಿ ಹೇಗಿತ್ತು ಮ್ಯಾಮ್? ಪ್ರೋಟೀನ್ UPSCಗೆ ನಿಮ್ಮದು ತಯಾರಿ ಹೇಗಿತ್ತು? ಯಾಕೆಂದರೆ 10 ತಾಸು ಕುತ್ಕೊಂಡು ಓದಬೇಕು, 12 ತಾಸು ಕುತ್ಕೊಂಡು ಓದಬೇಕು, 14 ತಾಸು, ಈ ಥರದ್ದಿದೆ. ನಂದು ಅಷ್ಟು ಲೈಕ್ ಯಾವಾಗಲೂ ಡೇ ಫ್ಲೆಕ್ಸಿಬಲ್ ಇರ್ತಿತ್ತು, ಹಿಂಗೆ ರಿಜಿಡ್ ಟೈಮ್ ಟೇಬಲ್ ಅಲ್ಲಿ ಇರ್ತಿದ್ದಿಲ್ಲ. ಡಿಗ್ರಿ ಟೈಮಲ್ಲಿ ಎಷ್ಟು ಸಿಕ್ತಿತ್ತು ಅದರಲ್ಲೇ ಬೋನಸ್ ಅಂದ್ಕೊಂಡು ಹೋಗ್ತಾ ಇದ್ದೆ. ಸೊ ಔಟ್ ಆಫ್ ದಟ್ ಆಮೇಲೆ ಫಸ್ಟ್ ಅಟೆಂಪ್ಟ್ ಆಗಿದ್ದಾಗ 1 year ಎಕ್ಸ್ಕ್ಲೂಸಿವ್ಲಿ ಇದಕ್ಕಂತ, ಅಂದರೆ 4th year ಮುಗಿಸಾದ್ಮೇಲೆ ಕುತ್ಕೊಂಡಾಗ ಐ ಯೂಸ್ ಟು ರೀಡ್ 6 to 8 hours ಇಸ್ ಅನ್ ಆವ್ರೇಜ್. ಬಟ್ ಎಕ್ಸಾಮ್ ಹತ್ರ ಬಂದಾಗ ಲೈಕ್ ಮೇನ್ಸ್ ಎಲ್ಲ ನಿಯರ್ ಇದ್ದಾಗ 10 to 12 hours ತನಕ ಆಗುತ್ತೆ. ಅಂದರೆ ಡಿಪೆಂಡ್ಸ್, ಎಕ್ಸಾಮ್ ಎಷ್ಟು ನಿಯರ್ ಇರುತ್ತೋ ಅವಾಗ ಇಂಟೆನ್ಸಿಟಿ ಜಾಸ್ತಿ ಆಗುತ್ತೆ. ಅಂದರೆ ಸ್ವಲ್ಪ ಸ್ಟ್ರೆಸ್ ಅನ್ಸಲ್ವಾ ಇದು ಇಷ್ಟ ಲಾಂಗ್ ಅವರ್ ತಗೊಂಡಾಗ? ಆ ಟೈಮ್ ಏನಾದರೂ ಯೋಗ, ಮೆಡಿಟೇಷನ್ಸ್ ಆ ಥರದ್ದು ಏನಾದರೂ ಮಾಡ್ತಾ ಇದ್ರೆ? ಅಂದರೆ ಲಾಂಗ್ ಟೈಮ್ ಓದಿಲ್ಲ ಅಂದರೆ ಸ್ಟ್ರೆಸ್ ಆಗುತ್ತೆ. ಸುಮ್ಮನೆ ಟೈಮ್ ಪಾಸ್ ಮಾಡ್ತಿದ್ರೆ ಸ್ಟ್ರೆಸ್ ಆಗುತ್ತೆ. ಲಾಂಗ್ ಟೈಮ್ ಓದಿದ್ರೆ ಮೋಸ್ಟ್ ಆಫ್ ದಮ್ ಇಲ್ಲ ಸಿಲೆಬಸ್ ಕಂಪ್ಲೀಟ್ ಮಾಡಿದೀನಿ ಅಂತ ಕೂಲ್ ಆಗಿರ್ತಾರೆ. ಬಟ್ ನಾನು ಟುಗೆದರ್ ಲೈಕ್ ಯಾವಾಗಲೂ ಯೋಗ, ಪ್ರಾಣಾಯಾಮ, ಮೆಡಿಟೇಷನ್ ಇದೆಲ್ಲ ಮಾಡ್ತಾ ಇದ್ದೆ. ಲೈಕ್ ಐ ವಾಸ್ ಜಸ್ಟ್ ಲೈಕ್ ಆಕ್ಟಿವ್ ನಾರ್ಮಲ್ ಲೈಫ್. UPSC ಓದ್ತಿದ್ದೀನಿ ಅಂತ ನಂದು ನಾರ್ಮಲ್ ಲೈಫ್ ಅಷ್ಟೇನು ಡಿಸ್ಟರ್ಬೆನ್ಸ್ ಆಗಿರಲಿಲ್ಲ, ಎಕ್ಸೆಪ್ಟ್ ಲೈಕ್ ಫ್ಯೂ ಫೆಸ್ಟಿವಲ್ಸು, ಸೋಷಿಯಲ್ ಗ್ಯಾದರಿಂಗ್ಸ್ ಅದೆಲ್ಲ ಬಿಟ್ಟು 15 ಡೇಸ್ಗೊಮ್ಮೆ, ವೀಕೆಂಡ್ಗೊಮ್ಮೆ ಮೂವೀಸ್ ಎಲ್ಲ ನೋಡೋದು ಅದೆಲ್ಲ ಮಾಡಿದ್ದೀರಾ? ಯಾಕಂದರೆ ನಾನು ಇದು ಕೇಳಲೇಬೇಕಿತ್ತು, ನೀವು ಹೇಳಿದ್ದು ಒಳ್ಳೇದಾಯಿತು. ಯಾಕಂದರೆ ಒಂದು UPSC ಓದ್ತಾ ಇದ್ದಾರೆ ಅಂತ ಅಂದರೆ ಒಂದು ರೂಮಲ್ಲಿ ಕೂತ್ಕೊಂಡ್ಬಿಡ್ತಾರಪ್ಪ, ಅವ್ರು ಆಚೆನೆ ಬರಲ್ಲ, ಅವ್ರಿಗೆ ಊಟ ಎಲ್ಲ ಅಲ್ಲೇ ಕೊಡ್ಬೇಕಂತ, ಈ ಥರದ್ದು ಒಂದಷ್ಟು ಕೇಳಿದ್ದೀವಿ ಮ್ಯಾಮ್. ಹೌದಾ? ಆ ಥರನೂ ಇದೆನಾ? ಅಂದರೆ ಕೆಲವೊಬ್ರದ್ದು ಇಲ್ಲಿ ಎವ್ರಿ ಇಯರ್ 700 to 1000 ಮೆಂಬರ್ಸ್ ಸೆಲೆಕ್ಟ್ ಆಗ್ತಾರೆ. ಅಂದರೆ ಅವ್ರವ್ರದ್ದು ಪ್ರತಿಯೊಬ್ಬರದ್ದು ಯೂನಿಕ್ ಸ್ಟ್ರಾಟಜಿ ಇರುತ್ತೆ, ಜರ್ನಿ ಇರುತ್ತೆ. ಕೆಲವರು ಸೀರಿಯಸ್ ಆಗಿ ಓದ್ತಾರೆ, ಕೆಲವರು ಓಕೆ ನಾರ್ಮಲ್ ಎಕ್ಸಾಮ್ಗೆ ಹೋದಂಗೆ ಹೋಗ್ತಾರೆ. ಐ ವಾಸ್ ಲೈಕ್ ರೆಗ್ಯುಲರ್ ಆಗಿ ಇಷ್ಟು ದಿನ ಆದ್ಮೇಲೆ ಒಂದು ಬ್ರೇಕ್ಸ್ ಹಂಗೆಲ್ಲ ತೊಗೊಳ್ತಿದ್ದೆ.
ಬಟ್ ಮೇನ್ಸ್ ಟೈಮಲ್ಲಿ ಅಫ್ಕೋರ್ಸ್ ಮೇನ್ಸ್ ಸ್ವಲ್ಪ ಅಲ್ಲಿ serious ಕಷ್ಟ ಆಗ್ಲೇಬೇಕು, ಆಗುತ್ತೆ. ಆಗ್ಲೇಬೇಕು. ಬಟ್ ಪ್ರಿಲಿಮ್ಸ್ ಟೈಮಲ್ಲಿ ಇಂಟರ್ವ್ಯೂ ಟೈಮಲ್ಲಿ ನಮ್ಮ ಡೇಟ್ ಅನೌನ್ಸ್ ಮಾಡೋ ತನಕ ನಮ್ಗೆ ಸಾಕಷ್ಟು ಟೈಮ್ ಇರುತ್ತೆ. ಯಾರು ಬರೀ ಕೆಲವರು ಮಾಡ್ಬೋದು, ನಾನು ಮಾಡಿಲ್ಲ ಅಂದ್ರೆ ತುಂಬಾ ಕಾಮ್ ಆಗಿ ಅಂದ್ರೆ ನೀವೇನು ನನ್ಗೆ ಒಂದು ನಿಮ್ಗೆ ನಿಮ್ ಪಾಡಿಗೆ ನೀವು ಅಂದ್ರೆ ನಿಮ್ದು ಒಂದು ಲೈಕ್ ಮೋರ್ ಐಸೋಲೇಟೆಡ್. ಮತ್ತೆ ನನ್ಗೊಂದು ಇನ್ನರ್ ಸರ್ಕಲ್ ಇತ್ತು, ಅವ್ರ ಜೊತೆಗೆಲ್ಲ ನಾನು ಹಿಂಗಿದ್ನೋ ನಾರ್ಮಲ್. ನಂಗೆ ಗೊತ್ತಾಗ್ತಿದೆ ಒಂದು ಪರ್ಸನಾಲಿಟಿ ನಿಮ್ದೆ ನೀವು ಬಿಲ್ಡ್ ಮಾಡ್ಕೊಂಡಿದ್ದೀರಾ ಅಂತ ಅನಿಸ್ತಾ ಇದೆ. ಯಾಕಂದ್ರೆ ಎಲ್ಲಾದ್ರೂ ಒಂದು ಕಾಮ್ ಆಗಿ ತಗೊಂಡು ಹೋಗ್ತಾ ಇದ್ದೀರಾ ಅನಿಸ್ತಾ ಇದೆ ನನಗೆ. ಅದರಲ್ಲಿ ಆಂಗ್ಸೈಟಿ ಅಥವಾ ಪ್ಯಾನಿಕ್ ಮಾಡ್ಕೊಳೋದ್ರಿಂದ ಏನೂ ಇಲ್ಲ. ಮೋರ್ ಓವರ್ ಸಿಲೆಬಸ್ ಇಸ್ ಲೈಕ್ ಓಷಿಯನ್ ಅಲ್ವಾ, ಹಂಗಾಗಿ ನಾವ್ ಎಷ್ಟು ಕಾಮ್ ಆಗಿರ್ತೀವೋ ಅಷ್ಟ್ರ ಮಟ್ಟಿಗೆ ಸಿಲೆಬಸ್ ರೀಚ್ ಆಗುತ್ತೆ. ಓಕೆ, ಇವಾಗ ಗ್ರಾಮೀಣ ವಿದ್ಯಾರ್ಥಿಗಳು ಈ ತರ ಕನಸು ಕಟ್ಕೊಂಡಿರ್ತಾರಮ್ಮ, ನಾನು IAS ಮಾಡಬೇಕು, IPS ಮಾಡಬೇಕು, ಈ ಥರದ್ದೊಂದು ಕನಸಿರುತ್ತೆ. ಅವ್ರುಗಳಿಗೆ ನೀವು ಒಂದಷ್ಟು ಟಿಪ್ಸ್ ಕೊಡ್ಬೇಕಾದ್ರೆ, ಯಾಕಂದ್ರೆ ಇವಾಗ ಒಂದು ಮೈಂಡ್ ಸೆಟ್ ಬಂದ್ಬಿಟ್ಟಿದೆ, ಅವ್ರು ಓದಬೇಕು ಅಂದರೆ ಡೆಲ್ಲಿಗೆ ಹೋಗಬೇಕು, ಅಲ್ಲಿಗೆ ಹೋಗ್ಬೇಕು, ಇಲ್ಲಿಗೆ ಹೋಗಬೇಕು. ಮಧ್ಯಮ ವರ್ಗದವರು ಇದನ್ನ ಟ್ರೈ ಮಾಡ್ಬೋದಾ? ಈ ಎಕ್ಸಾಮ್ಗೆ ಎಕ್ಸೆಪ್ಟ್ ಡಿಗ್ರಿ ಮತ್ತು ಏಜ್ ಅನ್ನೋ ಕ್ವಾಲಿಫಿಕೇಶನ್ ಬಿಟ್ಟರೆ, ವೆದರ್ ವಿ ಆರ್ ಪೂರು ಇಲ್ಲ ರೂರಲ್ ಬ್ಯಾಕ್ಗ್ರೌಂಡ್ ಬರ್ತೀವಿ, ನನಗೆ ಇಂಗ್ಲೀಷ್ ಬರಲೇಬೇಕು ಆ ಥರ ಲೈಕ್ ಏನೂ ಇಲ್ಲ ರೆಸ್ಟ್ರಿಕ್ಷನ್. ಸೊ ವೆದರ್ ಗ್ರಾಮೀಣ ಭಾಗದಿಂದ ಇರ್ಬೋದು ಅಥವಾ ಕನ್ನಡ ಮೀಡಿಯಂ, ಅಂದರೆ ಎಕ್ಸೆಪ್ಟ್ ಪ್ರಿಲಿಮ್ಸ್ ಇಂಗ್ಲೀಷ್ ಅಥವಾ ಹಿಂದಿಯಲ್ಲಿ ಇರುತ್ತೆ. ಬಿಟ್ಟರೆ ಮೇನ್ಸ್ ಆಗಿರ್ಬೋದು, ನಾವು ಈವನ್ ಇಂಟರ್ವ್ಯೂ ಕೂಡ ನಮ್ಮ ಮದರ್ ಟಂಗ್ ಕನ್ನಡದಲ್ಲಿ ಕೊಡ್ಬೋದು. ಸೊ ಬಟ್ ನಮ್ದೆಲ್ಲ ಮೈಂಡ್ ಸೆಟ್ ಹೆಂಗಿದೆ ಅಂದರೆ, ನಾವು ತುಂಬ ಎಕ್ಸ್ಕ್ಯೂಸಸ್ ಕೊಡ್ತೀವಿ. ಲೈಕ್ ನಾವು ರೂರಲ್ ಬ್ಯಾಕ್ಗ್ರೌಂಡಿಂದ ಬಂದಿದ್ದೀವಿ, ಇಲ್ಲ ನಂಗೆ ಇಂಗ್ಲೀಷ್ ಬರಲ್ಲ, ಇಲ್ಲ ನಮ್ಮ ಮನೇಲಿ ಫೈನಾನ್ಷಿಯಲಿ ಸೌಂಡ್ ಇಲ್ಲ, ಈ ಥರ ನಮ್ಮದೇ ಆದಂತಹ ಒಂದು ಹಲವಾರು ಎಕ್ಸ್ಕ್ಯೂಸಸ್ ಇಂದ ನಾವು ಮುಂದೆ ಹೋಗೋದಕ್ಕೆ ಎದುರ್ತೀವಿ. ಬಟ್ ನನ್ಗೆ ಅನ್ಸಿದ ಪ್ರಕಾರ UPSC ಸಚ್ ಎಕ್ಸಾಮ್, ಇಲ್ಲಿ ಆವ್ರೇಜ್ ಅವ್ರದ್ದು ಸೆಲೆಕ್ಷನ್ ತುಂಬಾ ಜಲ್ದಿ ಆಗುತ್ತೆ, ಮೋರ್ ದೆನ್ ತುಂಬಾ ಸ್ಮಾರ್ಟ್, ತುಂಬಾ ಇಂಟೆಲಿಜೆಂಟ್ ಇರೋರು. ಹಂಗಾಗಿ ಈಗ ನೋಡ್ತೀವಿ ಎಷ್ಟೊಂದು IITs ಬಂದಿರ್ತಾರೆ, ಏಮ್ಸ್ ಅಲ್ಲಿ ಓದಿದವ್ರು ಬಂದಿರ್ತಾರೆ, ಗೋಲ್ಡ್ ಮೆಡಲಿಸ್ಟ್ ಬಂದಿರ್ತಾರೆ. ಬಟ್ ಎಷ್ಟೊಂದು ಸಲ ನಾರ್ಮಲ್ BA ಮಾಡ್ಕೊಂಡವರು ತುಂಬಾ ಜಲ್ದಿ ಎಕ್ಸಾಮ್ನ ಕ್ಲಿಯರ್ ಮಾಡಿರ್ತಾರೆ. ಸೊ ಇಲ್ಲಿ ನಮ್ದು 10th PUC ಬ್ಯಾಕ್ಗ್ರೌಂಡ್ ಎಲ್ಲ ಸೌಂಡ್ ತುಂಬ ಚೆನ್ನಾಗಿ ಮಾರ್ಕ್ಸ್ ಇರಬೇಕು, ಅಥವಾ ನಾನು ರೂರಲ್ ಬಂದಿದ್ದೀನಿ ಹಂಗೆಲ್ಲ ನನ್ನ ಕೈಯಲ್ಲಿ ಆಗಲ್ಲ, ಇದೆಲ್ಲ ಮಿತ್ಸ್ ಅಷ್ಟೇ, ಇದೆಲ್ಲ ನಾವು ಕ್ರಿಯೇಟ್ ಮಾಡ್ಕೊಂಡಿರೋದು. ಸೊ ನಿಮಗೆ ರಿಯಲ್ ಆಗಿ UPSC ಮಾಡಬೇಕು, IAS ಆಗಬೇಕು ಅನ್ನೋದಿದ್ರೆ ಇದನ್ನೆಲ್ಲ ಮೀರಿನೇ ಬೆಳಿಬೋದು. ಸೊ ಆ ಡಿಸೈರು ತುಂಬ ಇಂಟೆನ್ಸ್ ಆಗಿದ್ರೆ ಇದೆಲ್ಲ ಜಸ್ಟ್ ಎಕ್ಸ್ಕ್ಯೂಸಸ್ ಅಷ್ಟೇ. ಸೊ ಯಾರು ರೂರಲ್ ಲೈಕ್ ಗ್ರಾಮೀಣ ಭಾಗದಿಂದ ಬಂದಿದ್ದೀರಾ ಅಥವಾ ಕನ್ನಡದಲ್ಲಿ ಕೊಡ್ಬೇಕು ಅಂದ್ಕೊಂಡಿದ್ದೀರಾ, ಇದೆಲ್ಲನೂ ಸಾಧ್ಯ. ಆದರೆ ನಾವು ಕನ್ನಡದಲ್ಲಿ ಕೊಡ್ತೀವಿ ಅಂದರೆ ಇನ್ನೂ ಒಂದು ಸ್ವಲ್ಪ ನಮ್ಮ ಎಫರ್ಟ್ಸ್ ಜಾಸ್ತಿ ಇರಬೇಕು. ಯಾಕಂದರೆ ಕನ್ನಡದಲ್ಲಿ ಮೆಟೀರಿಯಲ್ ಕಲೆಕ್ಷನ್ ಕೆಲವೊಂದ್ಸಲಿ ಕಷ್ಟ ಆಗುತ್ತೆ. ಸೊ ಇದನ್ನೆಲ್ಲ ಕಲೆಕ್ಟ್ ಮಾಡಿಕೊಂಡು ಅದಕ್ಕೆ ತಕ್ಕಂಥ ಪರಿಶ್ರಮ ಹಾಕಿದರೆ ಇಲ್ಲಿ ಯಶಸ್ಸು ಅನ್ನೋದು ಕಟ್ಟಿಟ್ಟ ಬುದ್ಧಿ. ಮದರ್ ಟಂಗಲ್ಲೇ ಆಯ್ತಾ? ಇಲ್ಲ, ನಂದು ಇಂಗ್ಲೀಷ್ ಮೀಡಿಯಂ. ಹೇಗಿತ್ತು ಮ್ಯಾಮ್ ನಿಮ್ಮದು ಇಂಟರ್ವ್ಯೂ ಎಕ್ಸ್ಪೀರಿಯನ್ಸ್ ಹೇಗಿತ್ತು? ನಮ್ದು ಇಂಟರ್ವ್ಯೂ ಚೆನ್ನಾಗಾಯಿತು. ಅಂದರೆ ನಂದು ಡ್ಯಾಶ್ ಮೇಲೇ ಬಂತು. ಡ್ಯಾಶ್ ಅಂದರೆ ನಮ್ದೊಂದು ಆಲ್ರೆಡಿ ಕೇಳಿರ್ತಾರೆ ಬಯೋಡೇಟಾ, ಆದರೆ ನಮ್ದೆಲ್ಲ ಇನ್ ಡೀಟೇಲ್ ಆಗಿ ಇನ್ಫಾರ್ಮೇಷನ್ ಕೊಟ್ಟಿರ್ತೀವಿ. ಪ್ಲಸ್ ನಮ್ದು ಬೋರ್ಡ್ BB-SWAN ಬೋರ್ಡ್ ಅಂತ. ಸೊ ಆ ಬೋರ್ಡು ತುಂಬ ಕಾರ್ಡಿಯಲ್ ಆಗಿದ್ರು. ಕ್ವೆಶನ್ಸ್ ಎಲ್ಲ ಲೈಕ್ ಕಾಮ್ ಆ್ಯಂಡ್ ಕಂಪೋಸ್ಡ್ ಆಗಿ, ಎಲ್ಲಿ ಲೈಕ್ ಕೆಲವೊಬ್ರು ರ್ಯಾಂಡಮ್ ಆಗಿ ಕೇಳ್ತಾರೆ, ಕೆಲವೊಬ್ರು ಸ್ಟ್ರೆಸ್ ಇಂಟರ್ವ್ಯೂ ಮಾಡ್ತಾರೆ. ಬಟ್ ಇದ್ದಿದ್ರಲ್ಲಿ ನನಗೆ ಕೇಳಿದಂಥ ಪ್ರಶ್ನೆಗಳು ಇಟ್ ವಾಸ್ ಓಕೆ ಟು ಮೀ. ಅಂದರೆ ಎಲ್ಲೂ ಔಟ್ ಆಫ್ ದ ಬಾಕ್ಸ್ ಸಡನ್ ಆಗಿ ನಾನು ಕೇಳಿಲ್ಲ. ಡೆಫಿನೆಟ್ಲಿ ಅಂದರೆ 1-2-3 ಸಿಚುವೇಶನ್ ಅನಾಲಿಸಿಸ್ ಕ್ವೆಶನ್ಸ್ ಆಗಿರ್ಬೋದು, ಅಂದರೆ ನಾವೆಷ್ಟು ಆನೆಸ್ಟಾಗಿ ಹೇಳ್ತಿದ್ದೀವೋ ಇಲ್ಲ ಅದನ್ನೆಲ್ಲ ತುಂಬ ಚೆನ್ನಾಗಿ ಚೆಕ್ ಮಾಡಿದ್ರು. ಯಾಕಂದರೆ ನನ್ನ ಹಾಬೀಸ್ ಬಗ್ಗೆ ತುಂಬ ಕ್ವೆಶನ್ಸ್ ಕೇಳಿದ್ರು. ಸೊ ಅಲ್ಲಿ ನಮ್ಮದು ನಾಲೆಡ್ಜ್ ಟೆಸ್ಟ್ ಅನ್ನೋದಕ್ಕಿಂತ ಕೈಂಡ್ ಆಫ್ ಪರ್ಸ್ನಾಲಿಟಿ ಟೆಸ್ಟ್. ನಾವೆಷ್ಟು ಆನೆಸ್ಟ್ ಆಗಿದ್ದೀವಿ ಮತ್ತು ನಮ್ಮದು ಪರ್ಸ್ನಾಲಿಟಿ ಎಷ್ಟು ಮಟ್ಟಿಗೆ ಸೂಟ್ ಆಗುತ್ತೆ ಆ್ಯಸ್ ಎನ್ ಅಡ್ಮಿನಿಸ್ಟ್ರೇಟರ್, ಆ್ಯಸ್ ಎ ಪೊಲೀಸ್ ಆಫೀಸರ್, ಆ್ಯಸ್ ಎ ಸಿವಿಲ್ ಸರ್ವೆಂಟ್. ಓವರ್ ಆಲ್ ಆಗಿ ನಮ್ಮ ಪರ್ಸ್ನಾಲಿಟಿ ಎಷ್ಟರ ಮಟ್ಟಿಗೆ ಅದಕ್ಕೆ ಸೂಕ್ತವಾಗಿದೆ ಅನ್ನೋದನ್ನ ಟೆಸ್ಟ್ ಮಾಡ್ತಾರೆ. ನಿಮಗೆ ಯಾವ್ದಾಯ್ತು ಮ್ಯಾಮ್ ಇವಾಗ IPS ಆಯ್ತಾ? ಅದಿನ್ನೂ ನಮ್ಮ ಸರ್ವಿಸ್ ಅಲೋಕೇಶನ್ ಆಗಿಲ್ಲ. ಇನ್ನು ಎಷ್ಟು ದಿನ ಬೇಕಾಗ್ತದೆ? ಇನ್ನೊಂದು 1-2 ಮಂತ್ಸ್ ಬೇಕಾಗುತ್ತೆ. ಯಾವ್ದಾಗ್ಬೋದು ಅಂದ್ಕೊಂಡಿದ್ದೀರಾ ನೀವು? ಅದೇ ಮಾಡಿ ನಂದು ಪ್ಯೂರ್ GM ಅಂದರೆ ಜನರಲ್ ಮೆರಿಟ್ ಇರೋದ್ರಿಂದ IAS ಇಲ್ಲಾಂದರೆ IPS ಅನ್ಕೊಂಡಿಲ್ಲ. ನಿಮ್ಮ ಮೈಂಡಲ್ಲಿ ಡಿಗ್ರಿನೇ ಆಗಬೇಕು ಅಂತ ಏನಾದರೂ ಇತ್ತಾ? ಇದೆ, ಬಟ್ ಈಗ ಸರ್ವಿಸ್ ಅಲೋಕೇಶನ್ ಏನಾಗುತ್ತೋ ಅಕ್ಸೆಪ್ಟ್ ಮಾಡ್ಕೊಳ್ಳೇಬೇಕು. ನಿಮ್ಮದು ಸರ್ವಿಸ್ ಹೇಗೆ ಕೊಡ್ತೀರಾ ನೀವು? ಅಂದರೆ ಇವಾಗ IPS ಆದ್ರು ಅಥವಾ DC ಆದ್ರು ನಿಮ್ದು ಥಾಟ್ ಹೆಂಗಿದೆ? ನಾನು ಈ ಥರ ಒಂದು ಇರುತ್ತಲ್ಲ ನಿಮಗೆ, ನಾನು ಈ ಥರ ಏನಂದರೆ ನಾನು ಕಷ್ಟದಲ್ಲಿರೋರಿಗೆ ಹೆಲ್ಪ್ ಮಾಡಬೇಕು, ಬಡವರಿಗೆ ಹೆಲ್ಪ್ ಮಾಡಬೇಕು, ಸ್ಟೂಡೆಂಟ್ಸ್ಗೆ ಹೆಲ್ಪ್ ಮಾಡಬೇಕು, ಈ ಥರದ್ದೊಂದು ನಿಮ್ದು ಏನಾದರೂ ಹೇಗಿದೆನಾ?
ನಂದು ಯಾವಾಗಲೂ ಲೈಕ್ ಶಿಕ್ಷಣ ಕ್ಷೇತ್ರದಲ್ಲಿ ವರ್ಕ್ ಮಾಡ್ಬೇಕನ್ನೋದು ಬಹಳ ಇತ್ತು, ಮತ್ತು ಅಗ್ರಿಕಲ್ಚರ್ ಮತ್ತು ರೂರಲ್ ಡೆವಲಪ್ಮೆಂಟ್ ಮತ್ತು ವಿಮೆನ್ ಎಂಪವರ್ಮೆಂಟ್ ಸೆಕ್ಟರಲ್ಲಿ. ಸೊ ಈಗ ನಮ್ಗೆ ಅವಕಾಶ ಸಿಕ್ಕರೂ ಸಹ ನಾನು ಅದೇ ಕ್ಷೇತ್ರದಲ್ಲಿ ಹೆಚ್ಚು ಕೆಲಸ ಮಾಡಬೇಕು ಅನ್ಕೊಂಡಿದ್ದೀನಿ. ಆಮೇಲೆ ಇವಾಗಿನ ಯೂತ್ಸಿಗೆ ಏನಾದರೂ ಮೆಸೇಜ್ ಕೊಡಬೇಕು ಅಂತ ಅಂದರೆ ಏನು ಮೆಸೇಜ್? ಯಾಕಂದರೆ ಮೊಬೈಲಲ್ಲಿ ಮುಳುಗೋಗ್ಬಿಟ್ಟಿದ್ದಾರೆ, ಆಮೇಲೆ ಸ್ವಲ್ಪ ಆಂಗ್ಸೈಟಿ ಲೆವೆಲ್ ಜಾಸ್ತಿ ಆಗ್ತಾ ಇದೆ, ಡಿಪ್ರೆಷನ್ಸ್ಗೆ ಹೋಗ್ತಾ ಇದ್ದಾರೆ. ಏನಂದರೆ ಯಾರು ಕಷ್ಟಪಡೋಕ್ಕೆ ರೆಡಿ ಇಲ್ಲಪ್ಪ, ಎಲ್ಲನೂ ಈಸಿಯಾಗಿ ಸಿಗಬೇಕು, ಈ ಥರದ್ದು ಒಂದು ಯೂತ್ಸ್ ಇದ್ದಾರೆ, ಆ ಥರದ ಮೆಂಟಾಲಿಟಿ ಇದೆ. ಇವಾಗ ನೀವು ಒಂಥರ ತಪಸ್ ಮಾಡಿ ಆಚೆ ಬಂದಿರೋ ರೀತಿ ಕಾಣ್ತಾ ಇದ್ದೀರಾ ನನಗೆ. ಏನು ಮೆಸೇಜ್ ಕೊಡ್ತೀರಾ ಯೂತ್ಸ್ಗೆ? ಅಂದರೆ ಲೈಕ್ ಪ್ರತಿಯೊಬ್ಬರಿಗೂ ಒಂದು ಗುರಿ ಇರಬೇಕು. ಫಸ್ಟ್ ಎಲ್ಲರೂ ಅವ್ರಿಗೆ ಏನು ಇಷ್ಟನೋ ಅಂದರೆ ಆ ಕೈಂಡ್ ಆಫ್ ಸ್ಪಾಟ್ ಅನಾಲಿಸಿಸ್. ನಾವು ಯಾವುದೇ ಒಂದು ಪ್ರಾಜೆಕ್ಟ್ ಇದ್ದರೆ ಇಂಜಿನಿಯರ್ಗೆ ಸ್ಪಾಟ್ ಮಾಡ್ತಾರೆ, ಅದೇ ರೀತಿ ನಮ್ಮ ಪರ್ಸ್ನಾಲಿಟಿಯಲ್ಲೂ ಒಂದು ಸ್ಪಾಟ್ ಅನಾಲಿಸಿಸ್ ಅಂದರೆ ನಮ್ಮ ಸ್ಟ್ರೆಂತ್ ಏನು, ವೀಕ್ನೆಸ್ ಏನು, ಇದನ್ನು ತಿಳ್ಕೊಂಡು ನಮ್ಮದು ಇಚ್ಛಾ ರಂಗ ಯಾವುದಿದೆ, ಇಚ್ಛಾ ಕ್ಷೇತ್ರ ಯಾವುದಿದೆ. ಕೆಲವೊಬ್ಬರಿಗೆ ದೇ ಆರ್ ವೆರಿ ಮಚ್ ಕೀನ್ ಇನ್ ಟು ಬಿಸ್ನೆಸ್, ಸೊ ಸ್ಟಾರ್ಟಪ್ಸ್ ಕಡೆ ಹೋಗ್ಬೋದು. ಕೆಲವೊಬ್ಬರಿಗೆ ಅಗ್ರಿಕಲ್ಚರ್ ಇರುತ್ತೆ, ಅಗ್ರಿಕಲ್ಚರಲ್ಲೂ ಸುಮಾರು ಆಪರ್ಚುನಿಟೀಸ್ ಇದೆ. ಕೆಲವೊಬ್ಬರಿಗೆ ಈ ಥರ ಕಾಂಪಿಟೇಟಿವ್ ಎಕ್ಸಾಮ್ಸ್ ಇಷ್ಟ, ಕೆಲವೊಬ್ಬರಿಗೆ ಸ್ಪೋರ್ಟ್ಸ್ ಇಷ್ಟ. ಸೊ ಮೊದಲಿಗೆ ಅವ್ರಿಗೆ ಯಾವ್ದು ಕ್ಷೇತ್ರ ಇಷ್ಟನೋ ಅದನ್ನು ಆಯ್ಕೆ ಮಾಡಿಕೊಂಡು ಅದರ ಹಿಂದೆ ಬೆನ್ನತ್ತಿ ಹೋಗಬೇಕು ಅನ್ನೋದು. ಪ್ರೆಷರ್ ಬೇಡ ಅಂದರೆ ಪ್ರೆಷರ್ ಏನಕ್ಕೆ ಅಂತ, ಇರೋದೊಂದು ಲೈಫು, ಇಷ್ಟ ಇರದೇ ಇರೋ ಕೆಲಸದಲ್ಲಿ ಕಷ್ಟಪಟ್ಟು ಮಾಡೋ ಯಾವ ನೆಸೆಸಿಟಿನೂ ಅವಶ್ಯಕತೆನೂ ಇಲ್ಲ. ಸೊ ಎರಡನೇದಾಗಿ ಮೆಂಟಲ್ ಹೆಲ್ತ್ ಅನ್ನೋದು ಬಹಳ ಇಂಪಾರ್ಟೆಂಟ್. ಅಂದರೆ ಹೆಲ್ತ್ ಅಂದರೆ ನಮ್ಮದು ಬರೀ ಫಿಸಿಕಲ್ ಹೆಲ್ತ್ ಬಗ್ಗೆನೇ ನಮ್ಮದು ಫೋಕಸ್ ಜಾಸ್ತಿ ಇರುತ್ತೆ. ಸೊ ಮೆಂಟಲ್ ಹೆಲ್ತ್ನ ಮೇಂಟೈನ್ ಮಾಡಬೇಕು ಅಂದರೆ ಎಷ್ಟು ಸಾಧ್ಯನೋ ಅಷ್ಟು ಯೋಗ, ಧ್ಯಾನ, ಮತ್ತು ಇದ್ರ ಜೊತೆಗೆ ಒಂದು ಸ್ವಲ್ಪ ನೇಚರ್ ಜೊತೆಗೆ ಟೈಮ್ ಸ್ಪೆಂಡ್ ಮಾಡೋದು. ಎಷ್ಟು ಫೋನನ್ನು ಈಗೇನಾಗ್ತಿದೆ ಅಂದರೆ ಇಟ್ ಈಸ್ ಬಿಕಮಿಂಗ್ ಅವರ್ ಮಾಸ್ಟರ್, ಬಟ್ ಅದು ನಮ್ಮ ಸ್ಲೇವ್ ಥರ ಕೆಲಸ ಮಾಡಬೇಕು. ಸೊ ಫೋನನ್ನು ನಮ್ಮ ಸದ್ಬಳಕೆಗೆ ಯಾವ ರೀತಿ ಉಪಯೋಗಿಸ್ಕೋಬೇಕು ಅನ್ನೋದನ್ನ ನಾವು ತಿಳ್ಕೊಬೇಕು. ಯಾಕಂದರೆ ಈಗ ನನ್ನ ಪ್ರಿಪ್ರೇಷನಲ್ಲಿ ಗೂಗಲ್ನೆಲ್ಲ ತುಂಬ ಯೂಸ್ ಮಾಡಿದ್ದೀನಿ, ತುಂಬ ವಿಕಿಪೀಡಿಯಾ ಮಾಡ್ತಿದ್ದೆ, ತುಂಬ ಗೂಗಲ್ ಮಾಡ್ತಾ ಇದ್ದೆ. ಬಟ್ ಅದೇ ರೀತಿ ನಾನು ಇನ್ಸ್ಟಾಗ್ರಾಮ್ ಅಕೌಂಟ್ ಓಪನ್ ಮಾಡಿದ್ದೆ ನಂದು ರಿಸಲ್ಟ್ಸ್ ಬಂದಮೇಲೆ. ಸೊ ಇದೇ ಒಂದೇ ವಸ್ತುನ ನಮ್ಮ ಕೈಯಲ್ಲಿರುತ್ತೆ, ಅದನ್ನ ನಾವು ಹಿಂಗೆ ಬಳಸ್ಕೊಳ್ತೀವಿ ಅನ್ನೋದು. ಅದೇನೋ ಅಷ್ಟು ಈ ಸೋಷಿಯಲ್ ಮೀಡಿಯಾ ಆಗಿರಲಿ ಅದನ್ನ ನಮ್ಮನ್ನ ಆಡಿಸ್ಬಾರ್ದು, ನಾವು ಅದನ್ನ ಆಡಿಸ್ಬೇಕು. ಎಷ್ಟರ ಮಟ್ಟಿಗೆ ಅದನ್ನ ಉಪಯೋಗಿಸ್ಕೋಬೇಕು, ಒಳ್ಳೆ ಮಾತಾಡಿದ್ರೆ ಅಷ್ಟನ್ನ ಉಪಯೋಗಿಸ್ಕೋಬೇಕು. ಎಸ್ಪೆಷಲಿ ಆಫ್ಟರ್ ಕೋವಿಡ್ ಎಲ್ಲ ಆನ್ಲೈನ್ ಆದಾಗ. ಬಟ್ ಲೈಫಲ್ಲಿ ಎಷ್ಟು ಎನರ್ಜೆಟಿಕ್ ಆಗಿ ಆಕ್ಟಿವ್ ಆಗಿರ್ತೀವೋ ಅದರಿಂದ ನಮಗೂ ಒಳ್ಳೇದು, ಮತ್ತು ನಮ್ಮ ಸುತ್ತಮುತ್ತಲಿನ ಸಮಾಜಕ್ಕೂ ಒಳ್ಳೇದು. ಸೊ ಒಂದು ರೊಟೀನ್ನ ಮಾಡಿಕೊಂಡು ನಮ್ಮ ಕನಸುಗಳು ಏನು ಅಂತ ಗುರುತಿಸ್ಕೊಂಡು ಆ ಕನಸಿನಿಂದ ಓಡಬೇಕು ಅನ್ನೋದು ನನ್ನ. UPSC ಪ್ರಿಪ್ರೇಷನಲ್ಲಿ ನ್ಯೂಸ್ ಪೇಪರ್ ಪಾತ್ರ ಎಷ್ಟಿದೆ ನಮ್ಗೆ? UPSCಯಲ್ಲಿ ಲೈಕ್ ಕರೆಂಟ್ ಅಫೇರ್ಸ್ ಬಹಳ ಇಂಪಾರ್ಟೆಂಟು. ಸೊ ಪ್ರಿಪ್ರೇಷನ್ ಇನಿಷಿಯಲ್ ಸ್ಟೇಜಸ್ ಇದ್ದಾಗ ಎಲ್ರಿಗೂ ಲೈಕ್ ಹಿಂದೂ, ಇಂಡಿಯನ್ ಎಕ್ಸ್ಪ್ರೆಸ್ ಈ ಥರ ಕರೆಂಟ್ ಅಫೇರ್ಸ್, ಡೈಲಿ ಕರೆಂಟ್ ಅಫೇರ್ಸ್ನ ರೆಫರ್ ಮಾಡಬೇಕಂತ ಎಲ್ರಿಗೂ ಹೇಳ್ತಾರೆ. ಯಾಕಂದರೆ ಇಟ್ಸ್ ಲೈಕ್ ಅಲ್ಟಿಮೇಟ್ಲಿ ಸಿಲೆಬಸ್ಸಲ್ಲಿ ಏನಿದ್ರು ಅವ್ರು ಕ್ವೆಶನ್ಸ್ ಕೇಳೋದು ಅದು ಕರೆಂಟ್ ಅಫೇರ್ಸ್ಗೆ ಲಿಂಕ್ ಮಾಡಿಬಿಟ್ಟೆ ಕೇಳ್ತಾರೆ. ಎಷ್ಟೇ ಹಳೇದಿದ್ರು, ಯಾವುದಾದ್ರೂ ಈಗ ಆರ್ಕಿಟೆಕ್ಚರ್ ಮೇಲೆ ಹಿಸ್ಟಾರಿಕಲ್ ರಿಲೇಟೆಡ್ ಕ್ವೆಶನ್ಸ್ ಇದ್ರು ಅದು ಈಗ ನ್ಯೂಸಲ್ಲಿ ಇದ್ರೇ ಅದಕ್ಕೆ ಸ್ವಲ್ಪ ಲಿಂಕ್ ಮಾಡಿಬಿಟ್ಟು ಕೇಳ್ತಾರೆ. ಸೊ ಏನೇನು ನಮ್ಮ ಸುತ್ತಮುತ್ತಲ ಆಗ್ತಾ ಇದೆ, ನಮ್ಮ ದೇಶ ಅಂತಲ್ಲ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಎಲ್ಲದ್ರ ಬಗ್ಗೆ ಆಸ್ ಎ ಕಾಮನ್ ಮ್ಯಾನು ಹಿಂಗೆ ಅವೇರ್ ಇರ್ತಾರೋ, ಆಸ್ ಅ ಸಿವಿಲ್ ಸರ್ವಿಸ್ ಆಸ್ಪಿರೆಂಟ್ ಕೂಡ ಅದೇ ರೀತಿ ಅವೇರ್ ಆಗಿರಬೇಕು, ಮತ್ತು ಹೆಚ್ಚು ಅನಾಲಿಟಿಕಲ್ ಪಾರ್ಟ್ ಮೇಲೆ ಒತ್ತು ಕೊಡಬೇಕು. ನಿಮ್ಮ ರೋಲ್ ಮಾಡೆಲ್? ನನಗೆ ಪ್ರತಿಯೊಂದು ಹೆಜ್ಜೆಯಲ್ಲೂ ಪ್ರತಿಯೊಂದು ಹಂತದಲ್ಲೂ ತುಂಬ ಜನ ರೋಲ್ ಮಾಡೋರಿದ್ದಾರೆ. ನನಗೆ ಈ ಜೀವನದಲ್ಲಿ ತುಂಬ ಲೈಕ್ ಕೈಂಡ್ ಆಫ್ ಇನ್ಸ್ಪೈರಿಂಗ್ ಅಂದರೆ ಸ್ವಾಮಿ ವಿವೇಕಾನಂದ. ನೈಸ್. ಆಮೇಲೆ ನಿಮ್ಮದು ಆ ಕ್ಷಣ ಹೇಗಿತ್ತು UPSC ರಿಸಲ್ಟ್ ಬಂದ ಕ್ಷಣ? ಯಾಕಂದರೆ ನಾನು ಒಂದು ಜಗತ್ತಲ್ಲಿ ನೋಡಿದೆ ನಿಮ್ಮದು, ಆ ಕ್ಷಣ ಹೇಗಿತ್ತು? ಅಂದರೆ ಕಾಯ್ತಾ ಇದ್ವಿ ರಿಸಲ್ಟ್ಸ್ಗೆ ಅಂತ. ನಾನು ಧಾರವಾಡಲ್ಲೇ ಇದ್ದೆ. ಸೊ ನಮ್ಮ ಮೇಡಮ್ ಮಗಳು ಸಿಹಿ, ನಾನು ಅವಳು 3 ಡೇಸಿಂದ ಕಂಟಿನ್ಯೂಸ್ ವೇಟ್ ಮಾಡ್ತಾ ಇದ್ವಿ. ಸೊ ಅವ್ಳು ಸುಮ್ಮನೆ ಕಾಮಿಡಿ ಮಾಡ್ತೀವಿ, 1 2 3 ರಿಸಲ್ಟ್ ಬಂತು ಅಂತ. ಯಾವಾಗಲೂ ಇದು 3 ಡೇಸ್ ರೊಟೀನ್ ಆಗಿತ್ತು. ಸೊ ಅರೌಂಡ್ 1:15ಗೆ PDF ಬಂತು. ನಾನು ಫುಲ್ ಟೆನ್ಷನ್ ಆಗಿ ಹೋಗಿದ್ದೆ. ನಾನು ಯಾವಾಗಲೂ ನಂದು ಟಾಪಲ್ಲಿ ಇರ್ಬೇಕು ಟಾಪಲ್ಲಿ ನನ್ನ ನೇಮ್ ಇಲ್ಲಲ್ಲ ಹಿಂಗೆ ಸ್ಕ್ರಾಲ್ ಮಾಡ್ಕೊಂತ ಸಡನ್ನಾಗಿ ನನ್ನ ನೇಮ್ ಕಾಣ್ತು. ಅಂದರೆ ನನ್ನ ಫಸ್ಟ್ ಮೇಲ್ಗಡೆ ವಿಜೇತ ಅಂತ ನನಗೆ ಗೊತ್ತಿರೋದು. ಸೊ ಅವಳ ನೇಮ್ ನೋಡಿ ನೆಕ್ಸ್ಟ್ ಇಮಿಡಿಯೇಟ್ ನೋಡಿ 101 ಅಂತ ಜೋರಾಗಿ ಹೋಗಿ ಖುಷಿ ಆಯಿತು ಆ ಮೂಮೆಂಟ್. ಲೈಕ್ ಖುಷಿ ಅನ್ನೋದಕ್ಕಿಂತ ಅದಕ್ಕೆ ಕೆಲವೊಂದು ಎಕ್ಸ್ಪ್ರೆಸ್ ಮಾಡೋಕ್ಕಾಗಲ್ಲ. ಹೌದು. ನೀವು ಒಂದು ಇಕಿಗಾಯ್ ಅಂತ ಹೇಳ್ಬಿಟ್ಟು ಒಂದು ಬುಕ್ ಬಗ್ಗೆ ಮಾತಾಡ್ತೀರಾ. ನನಗದು ಆ್ಯಕ್ಚುಲಿ ತುಂಬ ಇನ್ಸ್ಪೈರ್ ಆಯಿತು.
ಆಮೇಲೆ ಆ ಬುಕ್ ಎಲ್ಲಿ ಸಿಗುತ್ತೆ ಅಂತಲೂ ನಂಗೆ ಹೇಳಿ, ನಾನು ಓದಬೇಕು ಅದನ್ನ. ಆ ಬುಕ್ ಬಗ್ಗೆ ಒಂದಷ್ಟು ಯಾಕಂದರೆ ಜಪಾನಿ ಲೈಫ್ ಸ್ಟೈಲ್ ಬಗ್ಗೆ ಹೇಳಿದ್ರೆ ಮ್ಯಾಮ್. ಅಂದರೆ ಲೈಕ್ ಅದು ನಂದು ಇಂಟರ್ವ್ಯೂಲಿ ನಾನ್ ಫಿಕ್ಷನ್ ಬುಕ್ಸ್ ರೀಡಿಂಗ್ ಇದ್ದಿದ್ದರಿಂದ ತುಂಬ ಕ್ವೆಶನ್ಸ್ ಬುಕ್ಸ್ ಮೇಲೆ ಬಂತು. ಸೊ ರೀಸೆಂಟ್ ಬುಕ್ಸ್ ಯಾವ್ದು ಓದಿದೆ ಅಂದರೆ ಅದು ಒನ್ ಆಫ್ ದ ರೀಸೆಂಟ್ ಬುಕ್ ನಾನು ಓದಿದ್ದು ಇಕಿಗಾಯಿ ಅಂತ. ಸೊ ಅದ್ರ ಮೇಲೆ ಭಾಳ ಕ್ವೆಶನ್ ಕೇಳಿದ್ರು. ಆ ಬುಕ್ಕು ಆ ಕೈಂಡ್ ಆಫ್ ಇಂಟರ್ವ್ಯೂ ಮಾಡಿರೋದು ಒಂದು 300-400 ಜನ, ಲೈಕ್ ಯಾರು ತುಂಬ ವಯಸ್ಸಾದರೂ ತುಂಬ ಅತ್ಯಂತ ಒಳ್ಳೆ ಆರೋಗ್ಯದಲ್ಲಿದ್ದಾರೆ ಅಂತ. ಸೊ ಜಪಾನ್ ಮತ್ತು ಕೆಲವು ಆ ಥರ ಗ್ರೀನ್ಲ್ಯಾಂಡ್ ಆ ಥರ ಪ್ರದೇಶದಲ್ಲಿ ಮಾಡಿರೋದು. ಅಂದರೆ ಲೈಕ್ ಹೆಲ್ದಿ ಏಜಿಂಗ್ ಬಗ್ಗೆ ಮಾತಾಡಿದ್ದಾರೆ ಮತ್ತು ಸ್ಟ್ರೆಸ್ ಫ್ರೀ ಲೈಫ್ ಯಾವ ರೀತಿ ಲೀಡ್ ಮಾಡಬೇಕು ಅಂತ. ತುಂಬ ನಾರ್ಮಲ್ ಇಂಗ್ಲೀಷ್ ಲ್ಯಾಂಗ್ವೇಜಲ್ಲೇ ಇದೆ. ಲೈಕ್ ಯಾವ ರೀತಿ ನಮ್ಮದು ಡೈಲಿ ಲೈಫ್ ಇರಬೇಕು, ವಾಕಿಂಗ್ ಈ ಥರ. ಮತ್ತು ಅವ್ರದ್ದೊಂದು ಟೆಕ್ನಿಕ್ ಇದೆ ರೇಡಿಯೋ ಟೈಸೋ ಅಂತ. ಜಸ್ಟ್ ಒಂದು 3 minutes ಆರ್ಮ್ಸ್ ಮತ್ತು ಲೆಗ್ಸ್ ಎಕ್ಸಸೈಸು. ಮತ್ತು ಫುಡ್, ನಮ್ಮದು ಬ್ಯಾಲೆನ್ಸ್ ಡಯಟ್ ಯಾವ ರೀತಿ ಇರಬೇಕು, ಮತ್ತು ನಮ್ಮದು ಸೋಷಿಯಲ್ ನೆಟ್ವರ್ಕಿಂಗ್ ಯಾವ ರೀತಿ ಇರಬೇಕು. ಅಂದರೆ ತುಂಬ ಜನ ವಯಸ್ಸಾದಮೇಲೆ ಐಸೋಲೇಟೆಡ್ ಆಗ್ತಾರೆ, ರಿಟೈರ್ ಆದಮೇಲೆ ಫ್ರೆಂಡ್ಸು ಎಲ್ಲ ಲೈಫ್ ಡಿಸ್ಕನೆಕ್ಟ್ ಆಗುತ್ತೆ. ಬಟ್ ಅಲ್ಲಿ ಆ ಸಮಾಜದ ಜನರು ಯಾವ ರೀತಿ ಆ್ಯಕ್ಟಿವ್ ಆಗಿ ಸೋಷಿಯಲ್ ಲೈಫ್ನ ಲೀಡ್ ಮಾಡ್ತಿದ್ದಾರೆ, ಇದರಿಂದ ನಮ್ಮದು ಮೆಂಟಲಿ ನಾವು ಎಷ್ಟು ಸ್ಟ್ರಾಂಗ್ ಆಗ್ಬೋದು, ಅಂದರೆ ಸೋಷಿಯಲ್ ಬಾಂಡಿಂಗ್ ಚೆನ್ನಾಗಿದ್ರೆ, ಈ ಥರ ವಿಚಾರದ ಬಗ್ಗೆ ಮಾತಾಡಿದ್ದಾರೆ. ಸೊ ಆಮೇಲೆ ಇನ್ನೊಂದು ನಿಮ್ಮ ಪೇರೆಂಟ್ ಬಗ್ಗೆ ನಮ್ಮ ಕೇಳಿ, ಯಾಕಂದರೆ ಪೇರೆಂಟ್ಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಅಲ್ವಾ. ಇವತ್ತು ನೀವೇನಿದ್ದೀರಾ ಅದಕ್ಕೆ ಕಾರಣ ಅವರಾಗಿರ್ತಾರೆ. ಹೇಗಿತ್ತು ಮ್ಯಾಮ್ ನೀವು ಈ ಥರ ನಾನು UPSC ತಗೊಳ್ತೀನಿ, ಅದು ನಿಮ್ಮ ಕನಸ ಅಥವಾ ಅಪ್ಪ ಅಮ್ಮನ ಕನಸು ಆಗಿತ್ತು? ಅದು ಪೂರ ನಮ್ಮ ಅಪ್ಪ ಅಮ್ಮನ ಕನಸು ಅಂತ ಹೇಳಿದ್ರೆ ತಪ್ಪಾಗಲ್ಲ. ನಮ್ಮ ಮನೇಲಿ ಯಾವಾಗಲೂ ಸಪೋರ್ಟಿವ್ ಆ ಥರ. ನಾನು ಏನೇ ಮಾಡ್ತೀನಿ ಅಂದರೂ ಇವತ್ತು ಮಾಡಬೇಡ ಅಂತ ಏನಕ್ಕೂ ಸ್ಟಾಪ್ ಮಾಡಿಲ್ಲ. ಲೈಕ್ ನಾನು ಈಗ ಡಿಬೇಟು ಬೇರೆ ಸ್ಟೇಟ್ಸಿಗೆ ಹೋಗ್ತಿದ್ದೆ ಅಂದರು, ದೇವರ್ ಆಲ್ವೇಸ್ ಎಂಕರೇಜಿಂಗ್. ಈಗ ನಂಗೆ ಬೈಕ್ ಬೇಕು, ಸ್ಕೂಟಿ ಬೇಕು ಅಂತ ಕೇಳಿದಾಗ ಇಮಿಡಿಯೇಟ್ ಕೊಡಿಸಿದ್ರು. ಆ ಥರ ನನಗೆ ಏನೇ ಇದ್ದರೂ ಲೈಕ್ ಸಪೋರ್ಟ್ ಮಾಡಿದ್ದಾರೆ, ಫೈನಾನ್ಷಿಯಲಿ, ಮೋರಲಿ, ಎಲ್ಲ ಸ್ಟೇಜಸಲ್ಲೂ. ನಮ್ಮ ಅಮ್ಮ ಅಪ್ಪ ಇಬ್ರೂ ಸಹ ಹಂಗೆ, ಯಾರು ಲೈಕ್ ಅವ್ರಿಗೊಂಥರ ನಮ್ಮ ಅಣ್ಣಗೊಂಥರ ಆ ಥರ ಯಾವತ್ತೂ ಮಾಡಿಲ್ಲ. ಎಲ್ಲ 3 ಜನ ಎಲ್ಲರಿಗೂ ಸಮಾನವಾಗಿ ಒಂದೇ ಥರನೇ. ಅಣ್ಣ ಪ್ರೆಸೆಂಟ್ಲಿ ಆಡಿಯೋಲಜಿಸ್ಟ್ ಇದ್ದಾನೆ, ಕಿಮ್ಸ್ ಹುಬ್ಳಿ. ಓಕೆ, ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ತುಂಬ ವ್ಯಾಲ್ಯೂಯಬಲ್ ಟೈಮ್ನ ಕೊಟ್ರಿ ಮತ್ತು ವ್ಯಾಲ್ಯೂಯಬಲ್ ಇನ್ಫಾರ್ಮೇಷನ್ಸ್ನ ಕೊಟ್ರಿ ನೀವು. ಏನಂದರೆ ನಿಮ್ಮದು ಒಂದೊಂದು ಮಾಹಿತಿನೂ ಕೂಡ ನನಗನ್ಸಿದ್ದು ಗ್ರಾಮೀಣ ವಿದ್ಯಾರ್ಥಿಗಳಿಗಾಗಿರ್ಬೋದು, ಇವಾಗ ಗ್ರಾಮೀಣ ವಿದ್ಯಾರ್ಥಿಗಳು ಅಂತಲ್ಲ, ಆಲ್ಮೋಸ್ಟ್ ಎಲ್ಲ ವಿದ್ಯಾರ್ಥಿಗಳಿಗೂ ಅಕ್ಸೆಪ್ಟ್ ಮಾಡ್ಕೊಳ್ಳೋ ಅಂಥ ಒಂದು ಮಾಹಿತಿನ ಕೊಟ್ಟಿದ್ದೀರಾ. ಅದಕ್ಕೋಸ್ಕರ ಥ್ಯಾಂಕ್ ಯು ಸೋ ಮಚ್ ಹೇಳ್ತಾ ನಮ್ಮ ಈ ಸಾಧಕರ ಮಾತು ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ತುಂಬ ವ್ಯಾಲ್ಯೂಯಬಲ್ ಟೈಮ್ ಕೊಟ್ರಿ ಮ್ಯಾಮ್ ನೀವು ನನಗೆ, ಆಮೇಲೆ ವ್ಯಾಲ್ಯೂಯಬಲ್ ಮಾಹಿತಿನ ಕೊಟ್ರಿ. ಅದಕ್ಕೋಸ್ಕರ ಥ್ಯಾಂಕ್ ಯು ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಮ್ಯಾಮ್. ಕೇಳಿರಲ್ಲ ಇಷ್ಟೊತ್ತು, ಶ್ರಮ ಮತ್ತು ಪ್ರಯತ್ನ ಎರಡೂ ಇದ್ದರೆ ಯಾವ ಕೆಲಸ ಬೇಕಾದರೂ ಮಾಡ್ಬೋದು ಅಂತ ಹೇಳ್ಬಿಟ್ಟು ನಮ್ಮ ಸೌಭಾಗ್ಯ ಬೀಳಗಿ ಮಠ ಅವರು ಹೇಳಿದರು. ಮತ್ತೆ ಮುಂದಿನ ಸಾಧಕರೊಂದಿಗೆ ಭೇಟಿ ಆಗ್ತೀನಿ. ನಮಸ್ಕಾರ.